ನಮಸ್ಕಾರ. ನೀವು ನೋಡ್ಬೇಕು ಅನ್ಕೊಂಡ್ ಬಂದಿದ್ದೀವಿ, ನೋಡ್ಕ ಆ ಕಡೆಯಿಂದ ನೋಡ್ಕೊಂಡ್ ಬಂದಿದೀವಿ. ಇವತ್ತೆಲ್ಲಿ ರಾಷ್ಟ್ರಪತಿ ಭವನ್ ಹೋಗಿದ್ರಾ? ಇಲ್ಲ, ಇವಾಗ ಹೋಗ್ಬೇಕು. ಹೋಗ್ಬನ್ನಿ. ಆಮೇಲೆ ರಾಷ್ಟ್ರಪತಿ ಭವನ್ಗೂ ಪಾರ್ಲಿಮೆಂಟ್ ಹೌಸ್ಗೂ ಆದ್ರೆ ಹೋಗ್ಬನ್ನಿ. ಹೋಗಿದ್ವಿ. ಮುಂದೆ ಸಿಎಂ ಆಗ್ಬೇಕು, ನೀವೇ ಬರ್ಬೇಕು. ನಮಗ್ ನೀವೇ ಬೇಕು. ನಮ್ಗೆ 2,000 ಬೇಡ, ದುಡ್ಡು ಬಸ್ ಫ್ರೀ ಬೇಡ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಮುಂದೆ ಒಳ್ಳೇದಾಗತ್ತಮ್ಮ. ಇಲ್ಲ ಅಣ್ಣ, ನಾವ್ ಮಾಡೇ ಮಾಡ್ತೀವಿ ಅಣ್ಣ. 28 ನೀವೇ ಬೇಕು, ನೀವೇ ಬರ್ಬೇಕು. ನೀವೇ ಸಿಎಂ ಆಗ್ಬೇಕು. ನೀವೆಲ್ಲ ಒಟ್ಟ ನಿಮ್ಮ ಆಶೀರ್ವಾದ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ. ನಾವು ನಿಮ್ಮನ್ನ ನೋಡಿ ಸಂತೋಷ ಪಡೋಣ ಅಂತ ಬಂದಿದ್ವಿ. ಇಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರೆ ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಎಲ್ಲ ತಿಂಡಿ ಎಲ್ಲ ಮಾಡಿದ್ವಿ. ಪ್ರೀತಿ ವಿಶ್ವಾಸದಿಂದ ಎಲ್ಲ ನೋಡ್ಕೊಂಡಿದ್ದಾರೆ ಅಣ್ಣ. ಎಲ್ಲ ಒಳ್ಳೇದಾಗ್ಲಮ್ಮ, ಎಲ್ಲ ಒಳ್ಳೇದನ್ನ ನಾನು ಇದ್ದಿದ್ರೆ ಚೆನ್ನಾಗಿತ್ತು. ನಿಮ್ಮನ್ನ ನೋಡೋಣ ಅಂತಾನೆ ಬಂದ್ವಿ. ಕುಮಾರಣ್ಣನಿಗೆ ಜೈ, ಕುಮಾರಣ್ಣನಿಗೆ ಜೈ. ಮಳವಳ್ಳಿ ತಾಲೂಕು ನೆಲ್ಲೂರು ಗ್ರಾಮದವರು ನಾವು, ಮಂಡ್ಯ ಜಿಲ್ಲೆ. ಆಯ್ತಣ್ಣ, ಸರಿ ಅಮ್ಮ, ನಮಸ್ಕಾರ. ನೆಲ್ಲೂರು ಗ್ರಾಮದಿಂದ ಫೋನ್ ನಂಬರ್ ಕೊಟ್ಟಿರ್ತೀವಿ ಸರ್. ಏನೇನು ಅನುಕೂಲ ಅನಾನುಕೂಲಕ್ಕೆ ಒಂದು ಫೋನ್ ಮಾಡಿದ್ರೆ ಸಾಕು ಸರ್. ಎನಿ ಟೈಮ್ ಫೋನ್ ಮಾಡಿ. ಸರಿ ಸರ್. ಒಳ್ಳೇದಾಗ್ಲಿ. ಏನ್ ಕೆಲಸ ಇದೆ ಫೋನ್ ಮಾಡಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪುರಸಭೆ ಅಧಿಕಾರಿ ನಿರ್ಲಕ್ಷ್ಯ ಬೇಜವಾಬ್ದಾರಿ. ಓಣಿಗಳಲ್ಲಿ ಮಂಗಗಳು ಈ ರೀತಿ ರಾಜಾರೋಷವಾಗಿ 4 ಮಂಗಗಳು ಬಸವನಬಾಗೇಡಿ ಪಟ್ಟಣದಲ್ಲಿ ಸಣ್ಣ ಸಣ್ಣ ಹುಡುಗರು, ಮಕ್ಕಳು, ಹೆಣ್ಮಕ್ಳು ಅಡ್ಡಾಡ್ತಾರೆ. ಅವು ಹೊತ್ತುವ ಮಂಗಗಳಾಗಿದ್ದು ಕೂಡಲೇ ಯುವಕರನ್ನು ಪುರಸಭೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಒಂದು ದಾರಿ ಮಾಡಬೇಕು. ಇಲ್ಲವಾದರೆ ಉಗ್ರ ಹೋರಾಟಕ್ಕೆ ನೀವು ಹೋಗಬೇಕಾಗುತ್ತದೆ. ಯಾಕಡೆ ಹೋದ್ರಿ? ನಮಸ್ಕಾರ. ಯಾಕಡೆ ಹೋದ್ರಿ? ಕಡಿತದ ಅದ್ರಾಗ 2 ಮಂಗ ಕಡಿಲತ್ತವ್ರಿ. ಹೊಸ್ತಾಗ ಬಂದವ ಓಣಿಗಳಲ್ಲಿ ತಿರುಗಾಡಿ ಟವರ್ಗಳ ಮೇಲೆ ಕಡಿತಾವಪ್ಪ. ನೋಡಲ್ಲಿ ಹೆಣ್ಮಕ್ಳು ಹುಡುಗರದಾವು. ಮಂಗಗಳ ಹಾವಳಿ ಬಸವನಬಾಗೇಡಿ ಪಟ್ಟಣದ ಸಾರ್ವಜನಿಕರಿಗೆ ಕುತೂಹಲ ಮೂಡಿಸಿದೆ. ಸಾಕಷ್ಟು ಬಾರಿ ಸೈಡ್ ಸರ್ದ್ ಬಿಡ್ರಿ.